ರಾಜಾದಿರಾಜ ರಾಜಮಾರ್ತಾಂಡ ತೇಜ ಗಾಂಧಾರ ಕುಲೋದ್ಧಾರಕ ಹಸ್ತಿನಾವತಿಯ ಮಣಿಮಕುಟ ರತ್ನ ಸರ್ಮಾಸನಾಧೀಶ್ವರ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ಸರ್ಪಲಾಂಛನದ ಸಪ್ತ ಎಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಬೋರ್ಗರ ಬಿರುಗಾಳಿಗೆ ಬೆಚ್ಚದೆ ದರೆಯನ್ನೇ ನಡುಗಿಸಿ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತ ಕಲಿಕರತ್ನ ಸೋಪಾನಗಳಿಂದ ಒಳಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜಯಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿನಿದ್ದ ಮಹಾವೀರ ಹಸ್ತಿನಾಧೀಶ್ವರ ಗುರುಚಕ್ರೇಶ್ವರ ಈ ಪ್ರಚಂಡ ಕೌರವೇಶ್ವರ ಕುರುವಂಶ ಉದ್ಧಾರಕ ನೆಟ್ಟುಸಿರ ಬಿಟ್ಟು ದಿಟ್ಟಿಸಿ ನೋಡುವ ಭಾರ್ಗವಿ ವಿಜಯಿ ಗುರು ಭೀಷ್ಮ ಪಿತಾಮಹರಿಗೆ ನಮೋ ನಮಃ. ಕುಮಾರ ನಿನಗೆ ಶುಭವಾಗಲಿ. ಇನ್ನು ಗುರು ಪಾಂಡವರಿಗೆ ಶಸ್ತ್ರಾಭ್ಯಾಸವನ್ನು ಕಲಿಸಿ ಕುರುವಂಶವನ್ನೇ ಒಂದದಕ್ಕೇರಿಸಿದ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಕೀರ್ತಿಸಿದ್ದಿರಸ್ತು. ಗೋಮಾತೆಯ ಕ್ಷೀರ, ಗೋಪಾಲನಿಗೆ ಅತಿಸಾರ, ಯದುಪತಿಯ ಭಕ್ತ ಶಿರೋಮಣಿ, ಕುಶಲವೇ ಕ್ಷೇಮವೇ? ಕ್ಷೇಮ ದುರ್ಯೋಧನ. ಇನ್ನು ಅಣ್ಣ ಭೀಮನ ಗುಂಡಿಗೆ ಸದಾಶಿತನಾಗಿರುವಂತಹ ದುಶ್ಯಾಸನ ಇನ್ನು ಎದುರು ಬಿದ್ದ ಎದುರಾಳಿಗಳ ಕೋತ್ತೆಯನ್ನು ಕಿತ್ತಗೆಯಲು ಸುಧಾಜಿತನಾಗಿರುವ ಎನ್ನ ಸಿಂಧುರಾಜ ದುರ್ಯೋಧನ. ಭಾಸ್ಕರನ ಪುತ್ರ, ನನ್ನ ಆಪ್ತ ಮಿತ್ರ, ಅಂಗಾಧಿಪ ಕರ್ಣ. ದುರ್ಯೋಧನ ಅದೂ ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾರುಕನಾಗದೆ ಅನುಪಮ ರಾಜಭಕ್ತಿ, ಅಪ್ರತಿಮ ಶಕ್ತಿ, ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆ ನೀಡಿ ಮಾರ್ಗದರ್ಶಕ ಮಾವ ಶಕುನಿ ಇನ್ನು ನಿಮ್ಮೆಲ್ಲರನ್ನು ಪಡೆದ ನಾನೇ ಧನ್ಯ ಧನ್ಯ ಧನ್ಯ. ಶರಣ ಬೆರಗು ಸ್ವರ್ಗಾಸನಕ್ಕೆ ಸರಿಹೋಲು ಒಂದಿರೇ ಮಾವ ಶರಣ ಬೆರಗು ಸ್ವರ್ಗಾಸನಕ್ಕೆ ಸರಿಹೋಲು ಒಂದಿರೇ ಗುರುಕುಂಬಿನಿಯ ಕಾರ್ತಸುರ ಸಂಪನ್ನ ಕೀರ್ತಿ ಮಣಿಮಕುಟ ವರ್ಧಗೆ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ತೋಲಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿಗರು ಎನಗಿಗರ ಎನಗೆ
ಸೋ ದುಶ್ಯಾಸನ ಸಾಟ್ ಎರುವರ ನನಗತರಿ ಸಾಟ್ ಎರುವರ ಬೇ ಸಾಟ್ ಎರುವರ ನನಗತರಿ ಸಾಟ್ ಎರುವರ ಬೇ ತುಳುಕುಲತೆ ಮೋಸನತೆ ಚಲವ ಬಿಡದೆ ಚೌರ್ಯದೆಯೇ ಕೈಕ ದೊರೆ ಎನಿಸಿ ಬಾಳುತ್ತಿರ ಗುರುಕುಲತೆ ಮೋಸನತೆ ಚಲವ ಬಿಡದೆ ಚೌರ್ಯದೆಯೇ ಕೈಕ ದೊರೆ ಎನಿಸಿ ಬಾಳುತ್ತಿರ ಸಾಟ್ ಎರುವರ ನನಗತರಿ ಸಾಟ್ ಎರುವರ ಬೇ ಗುರುದ್ರೋಣಾದಿಗಳಿರಲು ಗುರುದ್ರೋಣಾದಿಗಳಿರಲು ಚೌರ್ಯದಿ ರಣದೊಡ ನೆಪಗಳ ಒದಿಸದೆ ಬಿಡಲು ಈ ಪಾವಚಕುನಿ ಸಲಕೆ ನೀಡಲಿರುವನೆ ಇತ್ತ ಕಣ್ಣ ಶತ್ರುಗಳನ್ನು ಬಿಡುವನೆ ಈ ಪಾವಚಕುನಿ ಸಲಕೆ ನೀಡಲಿರುವನೆ ಇತ್ತ ಕಣ್ಣ ಶತ್ರುಗಳನ್ನು ಬಿಡುವನೆ ಅನುಜ ದುಶ್ಯಾಸನ ಅವರನ್ನು ಒದಿಸದಿರುವನೆ ಅನುಜ ದುಶ್ಯಾಸನ ಅವರನ್ನು ಒದಿಸದಿರುವನೆ ಹೀಗಿರುವಲ್ಲಿ ಅವ ಸಾಟ್ ಎರುವರ ನನಗತರಿ ಸಾಟ್ ಎರುವರ ಬೇ ಸಾಟ್ ಎರುವರ ನನಗತರಿ ಸಾಟ್ ಎರುವರ ಬೇ ಗುರುಕುಲತೆ ಮೋಸರತೆ ಚಲವ ಬಿಡದೆ ಚೌರ್ಯದೆಯೇ ಕೈಕ ದೊರೆ ಎನಿಸಿ ಬಾಳುತ್ತಿರಿ ಗುರುಕುಲತೆ ಮೋಸರತೆ ಚಲವ ಬಿಡದೆ ಚೌರ್ಯದೆಯೇ ಕೈಕ ದೊರೆ ಎನಿಸಿ ಬಾಳುತ್ತಿರ ಇರುವರ ನನಗೆ ಸರಿ ಇರುವರ ಬೇ ಪಿತಾಮಹರೇ ಕುಮಾರ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅನಾಗರಿಕತೆ ನಡೆದಾಡುತ್ತಿದ್ದ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವುದಕ್ಕೋಸ್ಕರ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸ್ತಿರುವಂತೆ ನೋಡಿದಿರಾ ಅವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ಎಂಬುದನ್ನು. ಕುಮಾರ ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ಮಗು? ತಾತ ಕುಮಾರ ಏನು ಹೇಳಿದ್ರಿ? ಯುದ್ಧವೇ? ಹೌದು, ಯುದ್ಧ. ಹೌದು, ಯುದ್ಧಕ್ಕೆ ನಾನು ಸದಾ ಸಿದ್ಧ. ತಾತ ನನ್ನ ಬಳಿಯಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯವಿರುವುದು. ಆ ಪಾಂಡವರು ಮದಿಸಿದ ಆನೆಗಳ ಸಿಕ್ಕಿದ ಬಾಳೆಹಣ್ಣಿನಂತೆ ಲಜ್ಜುಗುಜ್ಜಾಗಿ ಹೋಗುವರು ತಾತ. ಸೋದರ ದುಶ್ಯಾಸನ ಪಾಂಡವರ ರಣಜ್ಞವನ್ನು ಪರಿಪಾಲನೆ ಮಾಡಲು ಸರಿಯಾದ ಕರ್ಮೋಪದೇಶಕನಾರು ತಮ್ಮ ಅಂಗರಾಜಪುತ್ರ ವೀರ ಕಣಿದರಾಗಲ್ಲ. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಹಾ ವಿಚಾರ? ಪ್ರಭುಗಳಿಗೆ ಜಯವಾಗಲಿ. ಪುರುಷೋತ್ತಮರು ಬರುತ್ತಿರುವರು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿ ರಾಜ ಪುರುಷ ಶಕ ನಾವಿರುವಲ್ಲಿ ಓರ್ವ ದನಾಕಾಯಗೊಲ್ಲನು ಪುರುಷೋತ್ತಮನೇ. ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಗುಟ್ಟುಗುಣಾನುಸಾರವಾಗಿ ಈ ವಿದುರನ ಮನೆಗೆ ಓದನಂತೆ. ಏಕೆ? ನಮ್ಮ ಪಿತಾಮಹರ ಮಂದಿರಲ್ಲವಲೇ. ಎಷ್ಟೇ ಆಗಲಿ ಒಲ್ಲ ಬುದ್ಧಿ ಎಲ್ಲಿ ತಾನೇ ಓದಿತು? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರ ಅಲ್ಲವಲ್ಲ. ವಿದುರ! ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚೋ. ದುರ್ಯೋಧನ, ನಿನಗೆ ನ್ಯಾಯ ಓದಿರವೋ ನ್ಯಾಯಕ್ಕೆ ಸರ್ವರ ಓದಿನರು ಯೋಚಿಸಿ ನೋಡು. ರೋಗಿಗೆ ಅಪತ್ಯ ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸಲಾರದು. ಆದ್ದರಿಂದ ನಿನ್ನ ಬುದ್ಧಿ ಎಲ್ಲೋ ವಿಕಲ್ಪವಾಗಿರುವುದೀಗ. ಎದುರ ಒದರದಿರಲ್ಲೋ ಇದರ ಸದರತೆ ತುಡುಕಿ ಒದರದಿರಲ್ಲೋ ಇದರ ಸದರತೆ ಎದುರ ದುರ್ಯೋಧನ, ಒದರದಿರಲ್ಲೋ ಇದರ ಸದರತೆ
ತುಡುಕಿ ಒದರದಿರಲು ವಿದುರ ಸದರತೆ ನೆರದ ಸಭೆಯಲ್ಲಿ ನಿಂತು ತೆರೆದು ಈ ಗೌರವನ ನೆರದ ಸಭೆಯಲ್ಲಿ ನಿಂತು ತೆರೆದು ಈ ಗೌರವ ಕೊಡುವೆಯ ತೊಡಗಿರಿದುಕೊಂಡ ಕಂಡದಳು ಕೊಡುವೆಯ ತೊಡಗಿರಿದುಕೊಳ್ಳಿ ಕಂಡದ ಒದರದಿರಲು ವಿದುರ ಸದರತೆ ತುಡುಕಿ ಒದರದಿರಲು ವಿದುರ ಸದರತೆ ವಿದುರ ದುರ್ಯೋಧನ ಕಪ್ಪಲಿಯ ಮಗ ನೀನು ಪರದೇಶಿ ಎಪ್ಪುಲಿಯ ಗರ್ಭವನ್ನು ಭೇದಿಸುವ ತರದೆ ಕಪ್ಪಲಿಯ ಮಗ ನೀನು ಪರದೇಶಿ ಎಪ್ಪುಲಿಯ ಗರ್ಭವನ್ನು ಭೇದಿಸುವ ತರ ಕಡುವೈಲಿ ಪಾಂಡವರ ಪರವೈತೆ ಚಾತಂಕ ಮಲ್ಲ ಗುರುದೊರೆಯ ದಿಕ್ಕರಿತೆ ಕಡುವೈಲಿ ಪಾಂಡವರ ಪರವೈತೆ ಚಾತಂಕ ಮಲ್ಲ ಗುರುದೊರೆಯ ಧಿಕ್ಕರಿತೆ ಒದರದಿರಲು ವಿದುರ ಸದರತೆ ತುಡುಕಿ ಒದರದಿರಲು ವಿದುರ ಸದರತೆ ನೆರದ ಸಭೆಯಲ್ಲಿ ನಿಂತು ಜರಿದು ಈ ಗೌರವನ ನೆರದ ಸಭೆಯಲ್ಲಿ ನಿಂತು ಜರಿದು ಈ ನುಡಿವೆಯ ಕೂಡ ಇರಿದುಕೊಂಡ ನೀ ಕಟ್ಟದಳು ನುಡಿವೆಯ ಕೂಡ ಇರಿದುಕೊಂಡ ನೀ ಕಟ್ಟ ಒದರದಿರಲು ವಿದುರ ಸದರತೆ ತುಡುಕಿ ಒದರದಿರಲು ವಿದುರ ಸದರತೆ ಒದರದಿರಲು ವಿದುರ ಸದರತೆ ಒದರದಿರಲು ವಿದುರ ಸದರತೆ ಎದುರ ದುರ್ಯೋಧನ ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜ್ಯಸ್ಥರ ಗೌರವವನ್ನು ಬಿಟ್ಟು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆಯ ಮೋಚ್ಚು ಬಾಯಿ ಸೋ ದುಶ್ಯಾಸನ ಈ ವಿದುರನು ಹಿರಿಯವನು ಪೂಜ್ಯನು ಸುಮ್ಮನಿದ್ದರೆ ರಾಜ್ಯಸ್ಥರ ಗೌರವವನ್ನು ಬಿಟ್ಟು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು ಕೂಡಲೇ ಇದನ್ನು ರಾಸವಿಂದ ಹೊಡೆದು ಬಿಡು ದುಶ್ಯಾಸನ ಮುಚ್ಚಬಾಯಿ ವಿದುರ ಉಚ್ಚನಂತನಿ ಏಕೆ ಬಗಲುವೆ ಮುಚ್ಚಬಾಯಿ ವಿದುರ ಮುಚ್ಚಬಾಯಿ ವಿದುರ ಉಚ್ಚನಂತನಿ ಏಕೆ ಬಗಲುವೆ ಮುಚ್ಚಬಾಯಿ ವಿದುರ ದುರ್ನೀಚನ ಮರುಳು ಮಾತಿಗೆ ದುರ್ನೀಚನ ಮರುಳು ಮಾತಿಗೆ ಮರುಳಾಗುವೆಯ ಅರಸನಿಗೆ ಮರುಳಾಗುವೆಯ ಅರಸನಿಗೆ பெருதிய கதையோடு மதவன் மறுவே பெருதிய கதையோடு மதவன் மறுவே மொச்சபாய் விதுரா ஒச்சனந்தனி ஏற்ற பகலுவே மொச்சபாய் விதுரா மொச்சபாய் 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 விதுரா ஓ விதுரா ಮಣ್ಣನನ್ನು ಬಾಯಿಗೆ ಬಂದಂತೆ ಮಾತಾಡುತ್ತಿರುವೆಯ ಕೂಡಲೇ ನಮ್ಮ ರಾಜ್ಯಸಭೆ ಬಿಟ್ಟು ಹೋಗ ಆಚೆಗೆ ದುರ್ಯೋಧನ ನನ್ನನ್ನು ಸಭೆಯಿಂದ ಆಚೆಗೆ ತೆಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ ಕೇಳು ಪಾಪಿ, ಹಿಂದೆ ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಭೀಮಸೇನನ್ನು ಮಾಡಿದ ಪ್ರತಿಕ್ರಿಯೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿಯುವುದಾಗಿ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಗೋಪ್ಯವಾದ ಬಿಲ್ಲನ್ನು ಈಗಲೇ ಮುರಿದ ಬಿಸಾಡಬೇಕು. ಪ್ರಮೋದವಾಗಿತ್ತು. ದುರ್ಯೋಧನ, ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ 3 ಲೋಕದಲ್ಲೂ ನಿನ್ನ ಜಯಿಸುವ ವೀರರೇ ಇಲ್ಲದಂತಾಗುತ್ತಿತ್ತು. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಮರುಳಾದೆಯಾ? ದೂರದೋಳ್ ತನ ಸಿರವಂ ತರಿದು ದೂರದೋಳ್ ತನ ಸಿರವಂ ತರಿದು ಧರಣಿ ಗುರುಳು ಬೆನ್ನೆನುತ ಶಪಥವನ್ನಾಂತು ಮಹೇಶ್ವರನ ಕುವರನ್ನು ಮೆಚ್ಚಿಸಿ ವರಮಹೇಶ್ವರನ ಕುವರನ್ನು ಮೆಚ್ಚಿಸಿ ವರಚಾಪವನ್ನಾಂತು ನಿನಗೆ ಸಮನಾರಿಗರೈ ಕರ್ಣ. ಕರ್ಣ, ದುರ್ಯೋಧನ, ಈ ವಿದುರನ್ನು ಬಿಲ್ಲನ್ನು ಹಿಡಿದು ಎಂದಾದರೂ ಯುದ್ಧ ಮಾಡಿರುವನೆ. ಬಿಡೋ ಇವನ ಚಿಂತೆಯನ್ನು. ಈಗ ಸಭಿಕರಲ್ಲಿಗೂ ಒಂದು ಎಚ್ಚರ.
ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆ ಆದರೆ ಕೂಡಲೇ ನನ್ನ ರಾಸಭೆಯನ್ನು ಬಿಟ್ಟು ಹೊರಹೋಗಬೇಕಾಗುವುದು ಎಚ್ಚರ. ಸೋ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವಂತೆ ಹೇಳಿದ್ನಲ್ಲ, ಸಿದ್ಧವಾಗಿದೆಯೇ? ಸಿದ್ಧವಾಗಿರುವುದು ಇದಾ, ತೆಗೆದುಕೋ. ಎಲ್ಲಿ ಕೊಡುವನಾಗು. ಆ ಕೃಷ್ಣನು ಬರುವಾಗ ನಾನು ಇದನ್ನೇ ಎದುರು ನೋಡುತ್ತಾ ಕುಳಿತಿರುವೆನು. ಧರಿಸಿ ಧರ್ಮ ದೀಕ್ಷೆಯ ಮೆರಸಿ ಕರ್ಮ ಸಾಚಿಯ ಧರಿಸಿ ಧರ್ಮ ದೀಕ್ಷೆಯ ಯಾಗಕ್ಕೆ ಸಿಲುಕದ ಯೋಗ ದುರಂತರ ಯಾಗಕ್ಕೆ ಸಿಲುಕದ ಯೋಗ ದುರಂತರ ಅಗಣಿತ ಲೋಕದ ಹಿತವನ್ನು ಬಯಸುವೆ ನಾನು, ಲೋಕದ ಹಿತವನ್ನು ಧರಿಸಿ ಧರ್ಮ ದೀಕ್ಷೆಯ ಮೆರಸಿ ಕರ್ಮ ಸಾಚಿಯ ಧರಿಸಿ ಧರ್ಮ ದೀಕ್ಷೆಯ. ನಮಸ್ಕರಿಸುವುದು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಆ ದುರ್ಯೋಧನು ಗರ್ವದಿಂದ ಅಹಂಕಾರದಿಂದ ಸಿಂಹಾಸನವನ್ನು ಏರಿ ಕುಳಿತಿರುವನಲ್ಲ, ನಮಸ್ಕಾರಕ್ಕೆ ಸಿದ್ಧನಾಗದೆ ಕುಳಿತಿರುವನು. ಇರಲಿ ಇರಲಿ, ಆತನನ್ನು ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ ಜಾಗೃತಳಾಗೋ. ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು, ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು, ಈ ಕುರುಕ್ಷೇತ್ರದ ಸೂತ್ರಧಾರನು ನಾನು, ಅಗಣಿತ ಮಹಿಮನು ನಾನೇ ಪರಮಾತ್ಮನು, ಅಗಣಿತ ಮಹಿಮನು ನಾನೇ ಪರಮಾತ್ಮನು. ಧರಿಸಿ ಧರ್ಮ ದೀಕ್ಷೆಯ ಮೆರಸಿ ಕರ್ಮ ಸಾಚಿಯ ಧರಿಸಿ ಧರ್ಮ ದೀಕ್ಷೆಯ. ಯೋಗಮಾಯೆ ಜಾಗೃತಳಾಗು. ಚಕ್ರ ಏಳು ಚಕ್ರವರ್ತಿ, ರಾಜಾದಿ ರಾಜನಾದ ನೀನು ಈ ಸಾಮಾನ್ಯ ಗೋಪಾಲನ ಪಾದಸ್ಥಳಕ್ಕೆ ಬಂದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ನಮ್ಮೋಂಡವೇ ಕಂಪನವಾಯ್ತಲ್ಲ ಕೃಷ್ಣ. ದುರ್ಯೋಧನ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಮಸ್ಕರಿಸೆಂದು ಭಾವಿಸಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದೆ ಆದರೆ ಈ ಭೂಮಾತೆಗೆ ಅಂತೇಳಿ ನಿನಗಲ್ಲ ಕೃಷ್ಣ, ನಿನಗಲ್ಲ ಕೃಷ್ಣ. ಗೌರವೇಶ್ವರ ಬಂದಿದ್ದಾಯ್ತಲ್ಲ, ಕುಳಿತುಕೋ ಈ ಪೀಠದಲ್ಲಿ. ಆಗಬಹುದು. ದುರ್ಯೋಧನ, ನರ್ತನ ಒಂದರೆ ನನಗೆ ತುಂಬಾ ಇಷ್ಟವಲ್ಲವೇ? ಇದ್ದರೂ ಇರಬಹುದು. ಇದ್ದರೇನಯ್ಯ, ಇದ್ದೇ ಇದೆ. ಆ ಗೋಪಿಕಾಸ್ಯ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವೆ. ಈಗ ನನ್ನ ರಾಜ್ಯ ನಾಟ್ಯ ಮುಗಿಯು ನರ್ತನ ನೋಡಿವಂತೆ. ಕುಳಿತುಕೋ ಸೋ ದುಶ್ಯಾಸನ, ಪ್ರಾರಂಭವಾಗಲೇ ನರ್ತನ. ನರ್ತಕರನ್ನು ಬರುವಾಡೆ. ಕರುನಾಳು ಕುರು ಭೂಪರಾಜೇಶ್ವರ, ಕರುನಾಳು ಕುರು ಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ. ಸೋದರ
ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುನಾಳು ಕುರುಭೂಪ ರಾಜೇಶ್ವರ ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಭಾವನ ಹಿತದಿ ಚತುರ ಸೋದರ ಭಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ತಿಳಿದವ ಈ ಜಗ ಮಲ್ಲ ಎಲ್ಲವ ತಿಳಿದವಗಿ ಜಗಮಲ್ಲ ಎಲ್ಲವ ತಿಳಿದವಗಿ ಜಗಮಲ್ಲ ಕರುನಾಳು ಕುರುಭೂಪ ರಾಜೇಶ್ವರ ನೀಲವರ್ಣಧಾರಿ ಚೆಲುವ ಕೃಷ್ಣ ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಕೊಳಲನಾದದಿ ಜಗವನ ಮರುಳುಗೊಳಿಪ ಕೃಷ್ಣ 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 ನರ್ತಕಿ ಏನಂದೆ ಈ ನನ್ನ ಸಭೆಯಲ್ಲಿ ನನ್ನನ್ನಲ್ಲದೆ ಮತ್ತಾರನ್ನು ಒಳಕೊಡೋದು ಹೇಳು ಹೇಳು ಮತ್ತೊಮ್ಮೆ ಭೀಮನಿಗಿರ್ಬನು ನಮ್ಮ ಹಸ್ತಿನಪುರದೊಡೆಯ ಮನದಾರಿ ಇವನಿಗೆ ಸರಿಸಾರಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುನಾಳು ಕುರುಭೂಪ ರಾಜೇಶ್ವರ 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 ಕೃಷ್ಣ ದುರ್ಯೋಧನ ನರ್ತನವನ್ನು ನೋಡಿದಾಯ್ತಲ್ಲ, ಈಗ ತಾವು ತಂದಿರುವ ಶುಭ ಸಮಾಚಾರವನ್ನು ಸಭೆಗೆ ತಿಳಿಸಬಹುದು. ದುರ್ಯೋಧನ, ಈ ಗುರುಹಿಯರ ಮಾತನ್ನು ಅನುಸರಿಸಿ ಕೇಳುವುದಾದರೆ ನಿನಗೊಂದು ಹಿತೋಕ್ತಿಯನ್ನು ಹೇಳಲು ಬಂದಿರುವೆನೋ? ಕೃಷ್ಣ, ರಾಜ್ಯದ ವಿಚಾರವನ್ನಲ್ಲದೆ ಮತ್ತೇನಾದರೂ ತಿಳಿಸೋ, ಕೇಳುವೆನು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲವಲ್ಲ ಕೌರವೇಶ್ವರ. ಕೃಷ್ಣ, ಪಾಂಡವರು ಜೂಜಾಡಿ ಸೋತಾಗಲೇ
ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೆ ಏನು ಕೃಷ್ಣ? ಕುರುಪಿತ ಭೀಷ್ಮರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಗುರು ದ್ರೋಣರೇ, ಕೌರವರ ಪಕ್ಷೇರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು, ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ತೋಯಿಸುವರು? ಇವೆರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದೂತದಲ್ಲಿ ಪರಾಜಿತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರ್ಯವನ್ನು ಸಹ ಮರೆಯಲು ಪಾಂಡುನಂದನರು ಸಿದ್ಧನಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದನ, ಕಪಟದೂತ್ಯ, ಅದಲ್ಲದೆ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂತಹ ಮಹಾಪಾಪಗಳನ್ನು ಬಂಧಿಸಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ದುರ್ಯೋಧನ, ಕೃಷ್ಣ, ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ದುರ್ಯೋಧನ, ಕೃಷ್ಣ, ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ, ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮದ ಸಿಹಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿಯು ಭರತ ವಂಶದ ಕುಲಾಂತಕವಲ್ಲವಯ್ಯ, ಭರತ ವಂಶದ ಕುಲಾಂತಕವಲ್ಲವಯ್ಯ. ಯಮಸುತ ಭೀಮಾಚ್ಯುಲನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳೋ ಸುಯೋಧನ. ದುರ್ಯೋಧನ, ಕೃಷ್ಣ, ಅವರ ಸಂದೇಶದೊಡನೆ ನನ್ನೀ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರ, ಕರ್ತವ್ಯಗಳನ್ನು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕುಮಾರ ದುರ್ಯೋಧನ, ತಾತ, ಕೊಂಡಾಡಿ ದೇವತೆಯ ಗುರುಕುಲ
ದೇವತೆಯಾಗ ಕೊಂಡಾಡಿ ದೇವತೆಯ ಕುಮಾರ ದುರ್ಯೋಧನ ಆತ ನಾಡು ನಾಡೆಂದು ಕೂಡಿ ಒಡೆದಾಡಿ ಕುಮಾರ ನಾಡು ನಾಡೆಂದು ಕೂಡಿ ಒಡೆದಾಡಿ ನಾಡು ನಾಡೆಂದು ಕುಮಾರ ನಾಡು ನಾಡೆಂದು ಕೂಡಿ ಒಡೆದಾಡಿ ನಾಡು ನಾಡೆಂದು ಕೂಡಿ ಒಡೆದಾಡಿ ಹರಿವ ರಕ್ತವ ನೋಡಿ ಮದ ಬೀಸುತ್ತಲು ಬೇಡಿ ಆತ ಹರಿವ ರಕ್ತವ ನೋಡಿ ಮದ ಬೀಸುತ್ತಲು ಬೇಡಿ ಕೊಂಡಾಡಿ ದೇವತೆಯ ಗುರುಕುಲ ದೇವತೆಯಾಗ ಕೊಂಡಾಡಿ ದೇವತೆಯ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ಕುಮಾರ ಆತ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನ್ಯಾಯಕ್ಕೆ ತಲೆಬಾಗಿ ಬಾಳಿ ಸುಖವಾಗಿ ನ್ಯಾಯಕ್ಕೆ ತಲೆಬಾಗಿ ಬಾಳಿ ಸುಖವಾಗಿ ಕೊಂಡಾಡಿ ದೇವತೆಯ ಗುರುಕುಲ ದೇವತೆಯಾಗ ಕೊಂಡಾಡಿ ದೇವತೆಯ ಹರಿಯ ಮಾತನು ವಿನಯದಿ ಕೇಳಲಿ ಹರಿಯ ಮಾತನು ವಿನಯದಿ ಕೇಳಲಿ ಕುಮಾರ ದುರ್ಯೋಧನ ಆತ ಹರಿಯ ಮಾತನು ವಿನಯದಿ ಕೇಳೈ ಹರಿಯ ಮಾತನು ವಿನಯದಿ ಕೇಳೈ ಹರಿಯ ಮಾತನು ವಿನಯದಿ ಕೇಳೈ ದರೆಯನು ಆಳುತ್ತ ಸುಖದಲ್ಲಿ ಬಾಳೈ ಕುಮಾರ ದರೆಯನು ಆಳುತ್ತ ಸುಖದಲ್ಲಿ ಬಾಳೈ ಕೊಂಡಾಡಿ ದೇವತೆಯ ಗುರುಕುಲ ದೇವತೆಯಾಗ ಕೊಂಡಾಡಿ ದೇವತೆಯ ಕುಮಾರ ದುರ್ಯೋಧನ ಕುಮಾರ 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 ದುರ್ಯೋಧನ ಆತ ಧೃತರಾಷ್ಟ್ರ ಪ್ರಿಯ ಪುತ್ರರೇ ದ್ರೋಣಾದಿ ಪ್ರಮುಖರೇ ಸಭಾಸದರೇ ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿರುವ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲಿ. ನಾನು ಸಹ ನೀವೆಲ್ಲರೂ ಕೇಳಿ ತಿಳಿದಿರುವುದು ನಾನು ಸಹ ನಂಬಿದ್ದೆ. ಕುಮಾರ ದುರ್ಯೋಧನ, ಶಾಂತಿ ಸಂಧಾನದ ಸುಸಭೆಯನ್ನು ವ್ಯರ್ಥಗೊಳಿಸುವುದ ಪ್ರಯೋಜನ ಏಕೆ? ಪಾಂಡವರು ನೀವು ಪ್ರೀತಿ ಸಹೋದರರಲ್ಲವೇ? ಅವರು ಸಹ ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಪಾಂಡವರಿಗೆ ಏಕೆ ಅರ್ಧ ರಾಜ್ಯವನ್ನು ಕೊಡಬಾರದು ಕುಮಾರ? ಪಾಂಡವರು ಧರ್ಮಶೀಲರು, ಕಷ್ಟ ಜೀವಿಗಳು. ಪಾಂಡವರನ್ನು ಕಾಡಿನಲ್ಲಿ
ಅನ್ನ ಆಹಾರ ಇಲ್ಲದೆ ಅಳದಾಡುವುದರಿಂದ ಪ್ರಯೋಜನವಿಲ್ಲ ಕುಮಾರ. ಪಾಂಡವರಿಗೆ ಏನಾದರೂ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ನಿನ್ನ ವಂಶಕ್ಕೆ ನೀನೇ ಕ್ಷೀಣನಾಗಬೇಕು. ಹೌದಾ ಕುಮಾರ, ಸುಖ ಸಂಪತ್ತು ಶಾಶ್ವತವಲ್ಲ. ರಾಜ್ಯವನ್ನು ಎಲ್ಲವನ್ನೂ ನೀನೇ ಅನುಭವಿಸು. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಬೇಕೆಂಬುದೇ ನನ್ನ ಅಭಿಮತ ಕುಮಾರ. ದುರ್ಯೋಧನ, ಗುರುದೇವ ತಾಲಿಪೋದೋನೆ ಕೊರೋ ಪಿತಾಮಹರೇ ನಂದ ಗೋಪಾಲನ ಅಭಿನಂದನೆಯ. ತಾಲಿಪೋದೋನೆ ಕೊರೋ ಪಿತಾಮಹರೇ ನಂದ ಗೋಪಾಲನ ಅಭಿನಂದನೆಯ. ನಾಡು ನಾಡೆಂದು ಕೂಡಿ ಒಡೆದಾಡಿ ನಾಡು ನಾಡೆಂದು ಕೂಡಿ ಒಡೆದಾಡಿ ಹರಿವ ರಕ್ತವ ನೋಡಿ ಬೀಸೊಯ್ಯಬೇಡಿ. ಹರಿವ ರಕ್ತವ ನೋಡಿ ಬೀಸೊಯ್ಯಬೇಡಿ. ಲಾಲಿಪೋದೋನೆ ಕೊರೋ ಪಿತಾಮಹರೇ ನಂದ ಗೋಪಾಲನ ಅಭಿನಂದನೆಯ. ನೀವಿಬ್ಬರು ಒಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನೀವಿಬ್ಬರು ಒಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನ್ಯಾಯಕ್ಕೆ ತಲೆಬಾಗಿ ಬಾಳಿರಿ ಜನರೆಲ್ಲ. ನ್ಯಾಯಕ್ಕೆ ತಲೆಬಾಗಿ ಬಾಳಿರಿ ಜನರೆಲ್ಲ. ತಾಲಿಪೋದೋನೆ ಕೊರೋ ಪಿತಾಮಹರೇ ನಂದ ಗೋಪಾಲನ ಅಭಿನಂದನೆಯ. ಹೋಗೋ ದುರ್ಯೋಧನ, ಗುರುದೇವ ನೀನು ನನ್ನಲ್ಲಿ ವಿದ್ಯೆಯನ್ನು ಕಲಿತಿರುವಿ. ಪಾಂಡವರು ನಿನ್ನ ಸಹೋದರಲ್ಲವೇ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು? ಚಿಕ್ಕಪ್ಪ ವಿದುರ ಮಹಾಶಯ, ನಡೆಯಲಿ ನಿಮ್ಮ ಅರಣ್ಯ ರೋದನ. ಓಹ್ ದುರ್ಯೋಧನ, ನಮ್ಮದು ಅರಣ್ಯ ರೋದನವೇ ನಿಜ. ಕೆಡುವರನ್ನು ಕಂಡಾಗ ಸದುಪದೇಶ ಮಾಡುವುದು ನಮ್ಮ ಕರ್ತವ್ಯ. ಬುದ್ಧಿ ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದರು. ಆದರೆ ಏನು ಮಾಡಲಿ, ಕೆಡುವರನ್ನು ಕಂಡಾಗ ಬುದ್ಧಿ ಹೇಳುವುದು ನಮ್ಮ ಧರ್ಮ. ಇಂಥ ಸುಖ ಸಂಪತ್ತನ್ನೆಲ್ಲ ನೀನೇ ಅನುಭವಿಸು, ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿಂದ ಇಚ್ಛೆ ಇದ್ದಷ್ಟು ಪಾಂಡವರಿಗೆ ಭೂಮಿಯನ್ನು ಕೊಡೆಯ. ಎದುರ ಈ ನೀತಿಯನ್ನು ಆ ಪಾಂಡವರಿಗೆ ಹೇಳದಲ್ಲಿ ಏಕೆ? ನಿನಗಾಗಲಿ, ಕೃಷ್ಣನಲ್ಲಾಗಲಿ, ಪಿತಾಮಹರಲ್ಲಾಗಲಿ ನನ್ನೊಬ್ಬನಲ್ಲೇ ದೋಷವು ಕಂಡುಬರುವುದು. ಆ ಪಾಂಡವರು ನಿರ್ದೋಷಗಳೇ. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳುತ್ತಿರುವಿರಿ. ಕೃಷ್ಣ ಮಹಾನುಭಾವನಾದ ನೀನು ನಿಮ್ಮ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಕೃಷ್ಣ, ನಿನ್ನ ಒಡಂಬಿಡುವ, ನಿನ್ನ ಮರುಳು ಮಾತಿಗೆ ಒಡಂಬಿಡುವ ಬುದ್ಧಿಯಿಂದನು ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂನ್ಯತ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ,
ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ ಏನಂದ್ರೆ ನಮ್ಮದು ನಿನ್ನ ವಾಕ್ಪಡ್ತು ನಿಲ್ಲಿಸು. ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನವೇ. ಆಗಲ್ಲ ಕೇಳೋ ಗೊಲ್ಲ. ಈ ದುರ್ಯೋಧನ ಸದೆ ಬಿಡಬೇಕೆಂದಲ್ಲವೇ ಆ ನಿನ್ನ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ಈ ನನ್ನ ಮಿತ್ರ ಕಣ್ಣು ವಹಿಸಬೇಕೆಂದಲ್ಲವೇ ಆ ನಿನ್ನ ಪಾರ್ಥ. ಅದು ದುರಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತ ಕಪಡಿಯ ಸ್ನೇಹವನ್ನು ಬೆಳೆಸಿದ್ರಲ್ಲವೇ ಆ ನಿನ್ನ 7 ಪಾಂಡವರು. ಅದು ದುಸ್ಸಹವಾಸ. ಕೃಷ್ಣ ದುರ್ಯೋಧನ ದುಶ್ವಾಸನ ಪಡಿಗೈದು ಭಾರತ ಖಂಡದಲ್ಲಿ ತಮ್ಮ ಧ್ವಜಪಾಕ್ಯನ್ನು ಹಾರಿಸಬೇಕೆಂದು ಹೆಮ್ಮೆ ಪಡುತ್ತಲ್ಲವೇ ಆ ನಿನ್ನ 7 ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಿಸಿದರು ಎಂದೆಮ್ಮೆ ಪಡುತ್ತಿರಲ್ಲವೇ ಆ ನಿನ್ನ 7 ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇ ಏನೇ ಹೇಳಿದರು ಈ ಛಲದಂಕಮಲ ಛಲ ಎಂದೆಂದಿಗೂ ಅಚಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಕೃಷ್ಣ ಬಾಳೋ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಎಂದಿಗೂ ಪ್ರಯೋಜನವಾಗುವುದಿಲ್ಲ ಕೃಷ್ಣ, ಪ್ರಯೋಜನವಾಗುವುದಿಲ್ಲ. 7 ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. 7 ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ನಾಡಿದೋಳಿಗಳು ಕಾಡಿಗೋಗಲ್ಲಿ, ನಾಡಿದೋಳಿಗಳು ಕಾಡಿಗೋಗಲ್ಲಿ ಸೇರಲಾಗದ್ದು ಈ ರಾಜ್ಯದಲ್ಲೂ, ಸೇರಲಾಗದ್ದು ಈ ರಾಜ್ಯದಲ್ಲೂ. ದಪ್ಪ ಪಾಂಡವರ ಮುಷ್ಟಿಯಿಂದಲೇ, ದಪ್ಪ ಪಾಂಡವರ ಮುಷ್ಟಿಯಿಂದಲೇ ಬೇಟೆ ನಿಲ್ಲುವೆ ದೊರೆಯೊಳಗೆ, ನಾವೆಟ್ಟು ನಿಲ್ಲುವೆ ದೊರೆಯೊಳಗೆ, ನಾವೆಟ್ಟು ನಿಲ್ಲುವೆ ದೊರೆಯೊಳಗೆ. ಕೃಷ ಉಚ್ಚಿ ಬರುವ ಆಕ್ರೋಶವನ್ನು ಮೆಟ್ಟಿ ಹಿಡಿಯಬಲ್ಲೆ, ಎದುರಿಗೆ ಬಂದ ಎದುರಾಳಿಗಳನ್ನು ಸಕ್ಕರಿಗಿಸಬಲ್ಲೆ. ಆದರೆ ಇಂಥ ಬಿರುಗುಡಿಗಳನ್ನು ಮಾತ್ರ ಸಹಿಸಲಾರೆ. ಕೃಷ್ಣ ದಿಕ್ಕೆಟ್ಟು ದಿಕ್ಕಾಪಾಲಾಗಿ ಒಯ್ಯುವ ಆ ನಿನ್ನ 7 ಪಾಂಡವರ ಸೇನಾ ಸಮೂಹವನ್ನೇ ಕಲಕಿ ಬಿಡಬಲ್ಲ ಗಂಡಿಗಳು ನಾವೆಂದು ತಿಳಿ. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಆತನ ಬಿಸಿ ರಕ್ತವನ್ನು ಹೀರೋ ಸದಾ ಸಿದ್ಧರಿದ್ದೇವೆ. ಹಾಗೂ ಸಮರವೇ ಸಿದ್ಧ. ಕೃಷ್ಣ ಸಿಂಧುರಾಜ ಸಂಧಾನವನ್ನು ಸಹಿಸೇನ, ಸಂಧಾನವನ್ನು ಸಹಿಸೇನ, ಸಭೆಯೊಳಗೆ ಸಭೆಯೊಳಗೆ ಸಂಧಾನವನ್ನು ಸಹಿಸೇನ. ಎಲ್ಲವೋ ಕೃಷ್ಣ ಸಿಂಧುರಾಜ ಸಂಧಾನವನ್ನು ಸಹಿಸೇನ, ಸಭೆಯೊಳಗೆ ಸಂಧಾನ ಸಂಧಾನ ಸಂಧಾನವನ್ನು ಸಹಿಸೇನ. ಉಪ್ಪಿ ಮೆರ ಮೆರೆದ ಕೊಬ್ಬಿದ ಪಾಂಡವರು, ಉಪ್ಪಿ ಮೆರ ಮೆರೆದ ಕೊಬ್ಬಿದ ಪಾಂಡವರು ಈ ಸಿಂಧು ರಾಜನಿಗೆ ಸರಿಸಾಟಿಯಾಗಿದ್ದಾರೆ, ಈ ಸಿಂಧು ರಾಜನಿಗೆ ಸರಿಸಾಟಿಯಾಗಿದ್ದಾರೆ. ಸಂಧಾನವನ್ನು ಸಹಿಸೇನ, ಸಭೆಯೊಳಗೆ ಸಂಧಾನ ಸಂಧಾನ ಸಂಧಾನವನ್ನು ಸಹಿಸೇನ. ಎಲ್ಲವೋ ಕೃಷ್ಣ ಆ 7 ಭೀಮನ ಮದ ಮುರಿದು ಬರುವೆನು, ಆ 7 ಭೀಮನ ಮದ ಮುರಿದು ಬರುವೆನು. ತೊಡೆ ತಟ್ಟಿ ಸಭೆಯೊಳಗೆ ಹೋರಾಡಿ ಗೆಲ್ಲುವೆನು, ತೊಡೆ ತಟ್ಟಿ ಸಭೆಯೊಳಗೆ ಹೋರಾಡಿ ಗೆಲ್ಲುವೆನು. ಸಂಧಾನವನ್ನು ಸಹಿಸೇನ, ಸಭೆಯೊಳಗೆ ಸಂಧಾನ ಸಂಧಾನ ಸಂಧಾನವನ್ನು ಸಹಿಸೇನ. ಎಲ್ಲವೋ ಕೃಷ್ಣ ಕುಲಚಲವೆಂಬ ಗದೆ ಹಿಡಿದ ಪಂಥ ಆ 7 ಭೀಮನ ಬಿಸಿ ರಕ್ತವನ್ನು ಹೀರದೆ ಬಿಡುವುದಿಲ್ಲ. ಎದುರು ಬಿದ್ದ ಎದುರಾಳಿಗಳ ಸಕ್ಕಡೆಗೆ ಸಿದ್ಧದರೆ ನಾನು ಸಿಂಧು ರಾಜನೇ ಅಲ್ಲ. ಹೋಗು ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ನನ್ನ ಹಗೆ ತೀರಿದ ಹೊರತು ಈ ರಾಧೇನಿಗೆ ಮೃಷ್ಟನ್ನವೂ ರುಚಿಸುವುದಿಲ್ಲ.
ಸ್ವತ ಸಾಧನೆಗಾಗಿ ಅರ್ಧ ರಾಜ್ಯ ಧನ್ಯ ಪಾವೇ ದೂತನಾಗಲು ಏಕೆ ದಾತನಾದೆ ಇತವ ಭರತೊಡ ಕೆಣಕಿ ಫಲಿಸುವುದೇ ಮುನ್ನ ಬರುವುದೋ ವೀರ ಸಮರ ಸಲ್ಲದು ನಿನಗೆ ವಲ್ಲಭನೆ ಎಲ್ಲ ವಿಷಯವ ವಲ್ಲಭನೆ ಸಲ್ಲದು ನಿನಗೆ ವಲ್ಲಭನೆ ಹಠವಂತರು ನಾವು ಪಾಂಡು ತನೆಯಾರು ಪುರಧೊಳು ಕೆಣಕದ ಪಾಂಡು ತನೆಯಾರ ಪುರಧೊಳು ಕೆಣಕದೆ ಸಂಧಿಯ ನಾಟಕ ಆಡಲು ಕಳುಹಿದರೆ ಸಂಧಿಯ ನಾಟಕ ಆಡಲು ಕಳುಹಿದರೆ ಸಲ್ಲದು ನಿನಗೆ ವಲ್ಲಭನೆ ಎಲ್ಲ ವಿಷಯವ ವಲ್ಲಭನೆ ಸಲ್ಲದು ನಿನಗೆ ವಲ್ಲಭನೆ ಹಠವಂತರು ನಾವು ಹಿತವಿದು ಕೇಳ ಹಠವಂತರು ನಾವು ಹಿತವಿದು ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ಹಿತವಿದು ನೀ ಕೇಳು ಸುರಧಲಿ ಪಾದನ ಇದ ಕಡಿದಿರುವೆ ಸುರಧಲಿ ಪಾದನ ಇದ ಕಡಿದಿರುವೆ ಸಲ್ಲದು ನಿನಗೆ ವಲ್ಲಭನೆ ಎಲ್ಲ ವಿಷಯವ ವಲ್ಲಭನೆ ಸಲ್ಲದು ನಿನಗೆ ವಲ್ಲಭನೆ ವಾಮ ವಲ್ಲಭನೆ ಕೃಷ್ಣ ಕರ್ಣ ಅರ್ಜುನನ ಮೇಲೆ ಪಕ್ಷಪಾತ ಬುದ್ಧಿಯಿಂದ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಈ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯಾಚಿಸಿದೆಯಾ? ಇದು ನಿನಗೆ ಧರ್ಮವೇ? ಯಾವುದು ಕೃಷ್ಣ ಧರ್ಮ? ಅರ್ಜುನನ ಮೇಲೆ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಇಲ್ಲಿಗೆ ಬಂದೆ. ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ದನಗಳನ್ನು ಅರ್ಪಿಸುವ ನನ್ನ ಧರ್ಮ ಎಷ್ಟೋ ಮೇಲು. ಯದುಪತಿ, ನಿನ್ನೀ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪತಕ್ಕವರಲ್ಲ. ಭಲೆ ಭಲೆ ಅಂಗಾಧಿಪತಿ, ಈ ನಿನ್ನ ಗರ್ವದ ನುಡಿಗಳಿಂದ ವ್ಯಾಘ್ರಸೇನನ ಗಂಟಲು ಬಿಗಿ ಹಿಡಿದಂತಾಯಿತು.
ಓಹೋ, ಮೇರೆ ಮೀರಿತು. ಮದನ್ಮತರಾದ ಇವರೊಡನೆ ಮಾತನಾಡುವುದೇ ಖಚಿತ. ದುರ್ಯೋಧನ ತಂದು ಹೇಳುವಲ್ಲಿ ಕೇಳು. ಭಾರತ ಭೂಮಿ ಸಜೈಸಿ ದುರಾಸ, ಭಾರತ ಭೂಮಿ ಸಜೈಸಿ ದುರಾಸ, ಸಮಾನ ಶೌರ್ಯ ಸಾಹಸದಲ್ಲಿ ರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಾಸ, ಜಯಿಸಿ ದುರಾಸ. ದುರ್ಯೋಧನ ಕರೆಸಿದನಿ ಅದು ಜಾತರ, ಕರೆಸಿದನಿ ಅದು ಜಾತರ, ಕರೆಯಲಿತ್ತು ಖ್ಯಾತಿ ಪಡೆ ಸುಳಿಯಾಗು ವೀರ. ದುರ್ಯೋಧನ ಕೃಷ್ಣ ಕರೆಯಲಿತ್ತು ಖ್ಯಾತಿ ಪಡೆ ಸುಳಿಯಾಗು ವೀರ. ಭೈರವನ ನೀಗಿ ಸೈರಳನ ತಾಳೈ, ಭೈರವನ ನೀಗಿ ಸೈರಳನ ತಾಳೈ, ಬಾಳೈ ಬಲ್ಲುಗರನ ನಿರುತ ಸುಮನ ಚಡಿತ ಕರುಣ ಭರಿತ ವರಗುಣೆಯಿಂದ ನೆನೆಸಿ. ದುರ್ಯೋಧನ ಇಷ್ಟ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ನೆನೆಸಿ. ಬರೆಯಿದರೆಯ ಭಾರತ ಭೂಮಿ ಸಜೈಸಿ ದುರಾಸ, ಸಮಾನ ಶೌರ್ಯ ಸಾಹಸಗಳು ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಾಸ, ಜಯಿಸಿ ದುರಾಸ. ದುರ್ಯೋಧನ ಕೃಷ್ಣ, ಈ ನಿನ್ನ ಗುರು ಹಿರಿಯರು ಬಂಧು ಬಾಂಧವರು ಇವರೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕ್ಷತ್ರಿಯ ಸಮೂಹವನ್ನೇ ಏಕೆ ಕೊಡಿವೆ? ಈ ಯದುಪತಿಯು ಪಾಂಡವರ ಸಲುವಾಗಿಯೂ ಅಲ್ಲ, ನಿಮ್ಮ ಸಲುವಾಗಿ ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟಿಯನ್ನು ಉದ್ಧರಿಸಲು ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ಸಕಲ ಐಶ್ವರ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಕೇಳು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಚರದಂಕಮಲದ ಹೊರತಾಗಿ ಮತ್ತಾದರೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರು ಅವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವಳ ಕೈಯಲ್ಲಿ ಈ ವಿಚಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆ ಆ ಜನಾರ್ದನ. ಯುದ್ಧವೋ ಕ್ಷತ್ರಿಯ ಧರ್ಮ, ಅರ್ಥ, ಮೋಕ್ಷ, ಜೀವನ ಏಕಮಾತ್ರ ಸಾಧನೆ. ಯುದ್ಧಕ್ಕಾಗಿ ಈ ದುರ್ಯೋಧನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ಅಗತ್ಯವಾಗಿಯೇ ಹೊಂದಿವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿವೆಯೋ? ನಿನ್ನ ಅಪರಾಧಗಳು ಅಗಣ್ಯ, ಅನಂತ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟಜೂತಕ್ಕೆ ಎಳೆತಂದಿದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ಎನ್ನದೆ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ. ನೀನು ಮಾಡಿದ ಅವ್ಯಾಜ್ಯ ಅಪರಾಧಗಳು ಅನಂತ. ಅನಂತ ಕಾಲದ ಪ್ರಣಯದ ಧೂಮಕೇತುವಿನಂತೆ ಈ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ವಾರಣಾವತದ ಹರಗೆ ಮನೆ, ಏಕಚಕ್ರಾನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಈ ಗುರುಜನರ ಮಾತನ್ನು ಅನುಸರಿಸಿ ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವರ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ.
ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟಭದ್ರ ಪಟ್ಟ ನಡೆದ ಈ ಕಟ್ಟಾಳು ಕೌರವೇಶ್ವರನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಂಚ ಪಾಂಡವ ಸತಿ ಪಾಂಚಾಲಿ ಅಂದೆ ಅಂದೆ ತೊಟ್ಟೆನೋ ಛಲ ಭೂತ ಪೇತ ಪಿಶಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕಿಲ್ ಕಲೆಕ್ಟರ್ ಕಲಿ ವಂಶದ ನಿರ್ಮಿತವಾದ ಈ ನನ್ನ ಕುರು ವಂಶವೇ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ ಹಸ್ತಿನಾವತಿಯ ಚಕ್ರೇಶ್ವರನ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಳಿದು ಹೋದರೂ ಸರಿ ಛಲವನ್ನು ಬಿಡೆ ನೆಲವನ್ನು ಕೊಡೆ ಇದೇ ನನ್ನ ಕಡೆಯ ನಿರ್ಧಾರ. ಕೆಟ್ಟದು ಸರಿಯ ಎಡಗೆಳೆಗೆ ಬಿಟ್ಟುಕೊಳ್ಳಲು ಕುರುಬುರಿಯದು ಇಷ್ಟ. ಕೆಟ್ಟದು ಸರಿಯ ಎಡಗೆಳೆಗೆ ಬಿಟ್ಟುಕೊಳ್ಳಲು ಕುರುಬುರಿಯದು ಅಡ್ಡ ಹೋದದಿಂದ ಭುಜವ ತಟ್ಟಿ ಗಟ್ಟಿ ಮೆರಲು ಎನ್ನೈಲಿ ಕುರವ ಅಡ್ಡ ಹೋದದಿಂದ ಭುಜವ ತಟ್ಟಿ ಗಟ್ಟಿ ಮೆರಲು ಎನ್ನೈಲಿ ಕುರವ ಕಡೆಯದಿದ್ದೋರ ಬೇಕೆ ಜಡಬದಿ ಪಾಂಡವರೊಡೆಯನಿಗೆ ಕಡೆಯದಿದ್ದೋರ ಬೇಕೆ ಗುರುಬಲ ಕಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡಲು ಗುರುಬಲ ರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡಲು ಆಕಾಶ ಭೂ ಮಂಡಲದ ಭೂ ನೆರೆದು ಹೋಯಿಯಲೇ ಆಕಾಶ ಭೂ ಮಂಡಲದ ಭೂ ನೆರೆದು ಹೋಯಿಯ ಕಾಶವನ್ನು ಬಯಸುವ ನನ್ನ ಯುದ್ಧವನ್ನು ಮಾಡಿ ಗಟ್ಟಿ ಪಡೆಯಲು ಕಾಶವನ್ನು ಬಯಸುವ ಯುದ್ಧವನ್ನು ಮಾಡಿ ಗಟ್ಟು ಪಡೆಯಲು ಕಡೆಯ ನಿರ್ಧಾರ ಬೇಸೆ ಕಡಬದಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಸೆ ಪಾಂಡವನಿಗೆ ಆಗವಕೊಂಡು ಈ ಪಟ್ಟ ಸಮಸ ತಗವಾಗದೆ ಪಾಂಡವನಿಗೆ ಸಮವಾಗವಪಟ್ಟು ಈ ಪಟ್ಟ ಸಮಸ ತಗವ ಬಂದ ಮಾರ್ಗವೊಂದನ್ನು ಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಬಂದ ಮಾರ್ಗವೊಂದನ್ನು ಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ. ಹಾಗಾದರೆ ಸಂತಾನಕ್ಕಾಗಿ ಬಂದ ಸಭೆಯಲ್ಲಿಂದು ಸತ್ಕರಿಸಲಿರುವವು ಸಂತಾನಕ್ಕಾಗಿ ಬಂದ ಸಭೆಯಲ್ಲಿಂದು ಸತ್ಕರಿಸಲಿರುವವು ಕಡೆಯ ನಿರ್ಧಾರ ಬೇಕೆ ಕಡಮದಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಕೆ ಕಡೆಯ ನಿರ್ಧಾರ ಬೇಡ್ವೆ ಅಷ್ಟ ದುರ್ಯೋಧನ ತೊಡತಟ್ಟಿ ಮಾಡುವೆ ಯುದ್ಧ ಕಡ ಕಡಿ ಸತ್ತರೆ ಸಾಯುಜ್ಯ ಬದುಕಿದರೆ ಸಾಮ್ರಾಜ್ಯ ಇದೇ ನನ್ನ ಕಡೆ ನಿರ್ಧಾರ. ಹೋಗು ಹೋಗು ಸಂಗ್ರಾಮ ಸಲಕರಣೆಗಳು ಸಿದ್ಧಪಡಿಸುವಂತೆ ಅವನನ್ನು ಪಾಂಡವರಿಗೆ ತಿಳಿಸಿಬಿಡು. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಯ ಬುಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ ಪುರಸ್ಕರಿಸಿದ ಸಂದೇಶವನ್ನು ತಿರಸ್ಕರಿಸಿದು ಅನುಚಿತವೇ ಯದುಕುಲ ಕಳಂಕ ಸ್ವರೂಪನೇ. ದುರ್ಯೋಧನ ಕೃಷ್ಣ ಕತಿ ಬೇಡೈಸಿಯೋದನ ತೋರಿದ ಜ್ಞಾತಿಗಳು ಸೈಕಣ್ಣೆ ಕತಿ ಬೇಡೈಸಿಯೋದನ ತೋರಿದ ಜ್ಞಾತಿಗಳು ಸೈಕಣ್ಣೆ ಅದಕ್ಕಿಂತು ಮೊದಲುವೆ ಅದೇ ಮಾತು ಮಗಳುವೆ ಅದಕ್ಕಿಂತು ಮೊದಲುವೆ ಅದೇ ಮಾತು ಮಗಳುವೆ ಕುಲ ಏನ ಕುಲವ ಭರತಯ ಪುರಗಳು ಕಡಿಯದೆ ಬಿಡುವೆನು ಕುಲ ಏನ ಕುಲವ ಭರತಯ ಪುರಗಳು ಕಡಿಯದೆ ಬಿಡುವೆನು ಕದನದಲ್ಲಿ ಪದವ ನಡಗಿದೆ
ಸದನದಲ್ಲಿ ನಿನ್ನ ಪದವನಡಗಿದ ಚದುರನು ಮರುಳೆ ಮರುಳ ಮತಿಯದೆ ದನರಿಯದೆ ಮರುಳ ಮತಿಯದೆ ದನರಿಯದ ದಂದುಗವ ಪಡುವೆ ದಂದುಗವ ಪಡುವೆ ಸೋನು ಅವತೈತ ನಿನ್ನ ಓಟ ಸೋನು ಅವತೈತ ನಿನ್ನ ಓಟ ಸರಿಸಬಲ್ಲವರ ಪರ್ವಪುತ್ರ ಎಂಬ ಬಿರುದನ್ನು ಅಡವಿಗೆ ಎಡವಿದೆ ಬಿಡುವೆನೆ ಪರ್ವಪುತ್ರ ಎಂಬ ಬಿರುದನ್ನು ಅಡವಿಗೆ ಎಡವಿದೆ ಅಡುವೆನೆ ಕತಿ ಬೆಡಸಿ ಹೋದನ ತೋರಿದ ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ನೀವ್ಯಾರು ನಿರ್ಧರಿಸಬೇಕಾಗಿಲ್ಲ, ನಾನು ಅಲ್ಲಿ ನಿರ್ಧರಿಸಿ ಮುಖ್ಯ ಸಲಹೆಯನ್ನೇ ಇಟ್ಟಿದ್ದೇನೆ. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದು ನನ್ನ ಬಾಯಿಂದಲ್ಲ, ಸಾರ್ವಭೌಮ. ಕೃಷ್ಣ ದುರ್ಯೋಧನ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಮುಖ್ಯ ಸಲಹೆ ಎನ್ನುತ್ತಿದ್ದಾರೆ. ಓಹೋ, ಶಕುನಿ ಮಾವನ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಹೌದೌದು, ಈ ನಿನ್ನ ರಾಯಭಾರಕ್ಕೆ ಅದ್ಭುತ ಸತ್ಕಾರ. ನಿಮ್ಮ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತ ಕಾರ್ಯವಾಗಿಯೇ ಸ್ವೀಕರಿಸುತ್ತೇನೆ. ಬಂಧಿಸೋ ಕೃಷ್ಣನನ್ನು ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು ಸೋದರ. ಕೃಷ್ಣನನ್ನು ಯಾರನ್ನು ಬಂಧಿಸುವರು ಮಂದಮತಿಗಳಿರ? ನಿನ್ನ ಅಂಗಾಂಗವನ್ನು ಬಂಧಿಸಿ ನಿನಗೆ ನಿನ್ನ ದುಡುಕಿಗೆ ತಕ್ಕ ಉತ್ತರವನ್ನೇ ಕೊಡುವೆ. ಅದು ನಿಮ್ಮಿಂದ ಸಾಧ್ಯವಿಲ್ಲ ದುಶ್ಯಾಸನ. ಬೆಂಕಿಯಿಂದ ಬಟ್ಟೆಯಿಂದ ಬೆಂಕಿಯನ್ನು, ಭೀಷಣಿಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರ? ಇದು ನಿಮ್ಮಿಂದ ಸಾಧ್ಯವಿಲ್ಲ. ಯೋಗಮಾಯೆ ಜಾಗೃತಳಾಗು. ಈಗ ಬಂಧಿಸಿರಿ ನನ್ನನ್ನು. ಕರ್ಣ. ಅಲ್ಲೋ ಅಲ್ಲೇ ಕೃಷ್ಣ, ಎಲ್ಲೇ ಕೃಷ್ಣ, ಎಲ್ಲೆಲ್ಲೋ ಕೃಷ್ಣ. ಮಾಯೆ ಮಾಯೆ ಸಹೋದರ, ಹೊರಗೆಂದು ಎಲ್ಲ ತಲುಪಿಸಿಬಿಡು. ಸಾಯಲೇ ಮೂರ್ಖ. ಕರ್ಣ, ವಾಸ ಮುಗಿಯುವವರೆಗೂ ಬಾ ನನ್ನ ಸಂಗಡ. ಹಾಗಾಗಲಿ ಪರಮಾತ್ಮ. ಕರ್ಣ ಪರಮಾತ್ಮ. ಕರ್ಣ, ನನ್ನ ನೇತಕ್ಕೆ ಇಲ್ಲಿ ಕರೆ ತಂದೆಯೋ ಸ್ವಾಮಿ. ಪರಮಾತ್ಮ. ಕರ್ಣ, ನನ್ನ ನೇತಕ್ಕೆ ಇಲ್ಲಿ ಕರೆ ತಂದೆಯೋ ಮಾನವನ ಮಾಧವನಿ. ಮಾನವನ ಮಾಧವನಿ ಏತಕ್ಕೆ ಎಲ್ಲನು ಕರೆ ತಂದೆಯೋ ಸ್ವಾಮಿ. ಏತಕ್ಕೆ ಎಲ್ಲನು
ಯಾರೋ ಜನನಿಯು ಯಾರೋ ಬಂಧುವು ಯಾರೋ ಬಳಗವು ಯಾರೋ ಬ್ರಹ್ಮತ್ಮ ಜನಕನು ಯಾರೋ ಜನನಿಯು ಯಾರೋ ಬಂಧುವು ಯಾರೋ ಬಳಗವು ಯಾರೋ ಬ್ರಹ್ಮತ್ಮ ಕರ್ಣ ಕುಲಯಿನಂದನ ಕರೆವರು ಪರಮಾತ್ಮ ಕುಲಯಿನಂದನ ಕರೆವರು ಏತಕ್ಕೆ ಎನ್ನನು ಕರೆ ತಂದೆಯೋ ಕೃಷ್ಣ ಪರಮಾತ್ಮ ಕರ್ಣ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಹಾದರಿಸಲು ಕಾರಣವೇನು ದೇವ? ಕರ್ಣ ಪರಮಾತ್ಮ ಕುಲಹೀನನಲ್ಲಿ ಕಂಡು ಬರುವ ಗುಣಾತಿಶಯಗಳು ನಿನ್ನಲ್ಲಿ ಕಂಡು ಬರುವೆ. ಸ್ವಲ್ಪ ಆಲೋಚಿಸಿ ನೋಡು. ಪರಮಾತ್ಮ ನಾನು ಹೆಂತಿದ್ದರು ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ಕರ್ಣ ಪರಮಾತ್ಮ. ನನ್ನ ಮಾತನ್ನು ಸತ್ಯವೆಂದು ನಂಬು. ನನ್ನ ನುಡಿಯ ಸಂತೋಷದಿ ಲಾಲಿಸುವೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ ನನ್ನ ನುಡಿಯ ಸಂತೋಷದಿ ಲಾಲಿಸುವೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ ವೀರವರ ರವಿ ಕುವರ ವೀರವರ ರವಿ ಕುವರ ಪರಮಾತ್ಮ ಹಾಗಂದ ಮೇಲೆ ನಾನು ಕುಂತಿ ಪುತ್ರನೇ. ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ ದೇವ? ತಿಳಿಸುವನು ಕರ್ಣ. ನಿನ್ನ ಜನನ ಕರ್ಣ ದ್ವಾರ ಬೆಳೆದೆ ಗಂಗಾ ನದಿಯ ತೀರ. ಕರ್ಣ ನಿನ್ನ ಜನನ ಕರ್ಣ ದ್ವಾರ ಬೆಳೆದೆ ಗಂಗಾ ನದಿಯ ತೀರ ನಾಮದೇವದಿ ದಾನ ಶೂರ ಕರ್ಣ ಕರ್ಣ ನಾಮದೇವದಿ ದಾನ ಶೂರ ಚರಿತ್ರಯು ಹಾಸರ್ಯಕರ. ಕರ್ಣ ನಿನ್ನ ಚರಿತ್ರಯು ಹಾಸರ್ಯಕರ ನಿನ್ನ ಚರಿತ್ರಯು ಹಾಸರ್ಯಕರ. ಕರ್ಣ ಹಾಗಾದರೆ ಈ ಲೋಕದ ಜನರೆಲ್ಲರೂ ನನ್ನನ್ನು ಸೂತ ನೀಚ ಈನ ಕುಲದವನು ಎಂದು ಹೀಯಾಳಿಸುತ್ತಿರುವರಲ್ಲ ಪರಮಾತ್ಮ. ಕರ್ಣ ನಾನವರಿಗಿಂತವನೆಂದು ಗೋಚರವಿಲ್ಲದೆ ಸುತನು ಅನಾಥನಲ್ಲವೈ ಕುಲಾದೀಸನೀನೋ ಸುತನು ಅನಾಥನಲ್ಲವೈ ಚಂದ್ರ ಕುಲಾದೀಸನೀನು ಪಾಂಡವರೊಳು ಸೇರಿಸುಕದಿ ಕರ್ಣ ನವರೊಳು ಸೇರಿಸುಕದಿ ಬಾಳುವಿವಾರ ನೀನು ಕ್ಷೇಮದಿ. ಕರ್ಣ ಬಾಳುವಿವಾರ
ಮದಿ ಛೆ! ಕರ್ಣ ಪರಮಾತ್ಮ, ನಾನು ಆ ಪಾಂಡವರೊಡನೆ ಕೂಡಿ ಬಾಳಬೇಕೆ? ಛೇ ಛೇ, ಎಂದಿಗೂ ಸಾಧ್ಯವಿಲ್ಲ ಪರಮಾತ್ಮ. ಕರ್ಣ, ನನ್ನ ನುಡಿಯ ಸಂತೋಷದಿ ಲಾಲಿಸು ವೀರ, ಮಾತೆ ಕುಂತಿಯ ಕುವರ, ಕುಂತಿಯ ಕುವರ, ವೀರವರ ರವಿಕುವರ, ವೀರವರ ರವಿಕುವರ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ಕರ್ಣ, ಶಿವ, ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು. ಅವರಿಂದಲೂ ಪರಮಾತ್ಮ, ತಾವು ಹೇಳ್ತಿರುವ ಮಾತು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ. ಇದು ಯುದ್ಧದ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯುವುದಕ್ಕಾಗಿ ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ಪರಮಾತ್ಮ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈಗ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವೆಯಲ್ಲ, ಇದು ನಿನಗೆ ಧರ್ಮವೇ? ಪರಮಾತ್ಮ, ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆ, ಇಂದು ವದನ ಗಪನಿಂದೆಯಲಿ ಬಂದೆ, ಇಂದು ವದನ ಗಪನಿಂದೆಯಲಿ ಬಂದೆ, ಬಂದ ವಿಮೋಚನ ಮಾರ್ಗವನರಿಯೇ. ಕರ್ಣ, ಬಂದ ವಿಮೋಚನ ಮಾರ್ಗವನರಿಯೇ. ದೇವಾ ಶೋಧನೆಯೇ ಪಾಪಿಯಾದೆ ಬರಿತಾಪಕಿಡಾದೆ, ದೇವಾ ಶೋಧನೆಯೇ ಜನ್ಮದ ರಾಜ್ಯದ ಅಂತರವರಿತು, ಜನ್ಮದಾತೆಯ ನಿಧಯವರಿತು, ಕೃಷ್ಣ ಕೃಷ್ಣ ಜನ್ಮದ ರಾಜ್ಯದ ಅಂತರವರಿತು, ಜನ್ಮದಾತೆಯ ನಿಧಯವರಿತು, ಜೀವಿಸಲೇ ಬರಿ ಸಹಜರ ಸಮಗೂಡಿ, ಜೀವಿಸಲೇ ಪರಿ ಸಹಜರ ಸಮಗೂಡಿ, ಜೀವಿಸಲೇ ಪರಿ ಸಹಜರ ಸಮಗೂಡಿ, ಜೀವಿಸಲೇ ಪರಿ ಸಹಜರ ಸಮಗೂಡಿ, ಪಾತಕಿ ಜೀವನ ಸಂಕಟ ಕಾರಣ. ಕರ್ಣ, ಪಾತಕಿ ಜೀವನ ಸಂಕಟ ಕಾರಣ, ದೇವಾ ಶೋಧನೆಯೇ ತಾಪ, ಪಾಪಿಯಾದೆ ಬರಿತಾಪಕಿಡಾದೆ, ದೇವಾ
ಪರಮಾತ್ಮ. ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರರೇ. ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತೂ ಸವರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ಹೆನಗೆ ಇಂಥ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ಪರಮಾತ್ಮ, ಪಾಂಡುಕುವರರ ಸೇರಿದ ನೀನು ಕರ್ಣ, ಪಾಂಡುಕುವರರ ಸೇರಿದ ನೀನು ಕರೆಯಲು ಪೊರೆಯ ಗರ್ಭದೊಳ್ಳಿರುತ್ತ ಕರ್ಣ, ಕರೆಯಲು ಪೊರೆಯ ಗರ್ಭದೊಳ್ಳಿರುತ್ತ ಅನುಜರ ಸೇರೈ ಕರುಣವ ತೋರೈ ಅಲ್ಲ, ಅನುಜರ ಸೇರೈ ಕರುಣವ ತೋರೈ ಶರಣರ ಶರಣರ ಹೊರೆಯನೆ ಅಲ್ಲ, ಸುರಚಿರ ಶರಣರ ಶರಣರ ಪೊರೆಯ ಮಾತು ಪ್ರೇಮದಿಂದ ಕರ್ಣ, ಸೂರನು ನಾಂದಿಹ ಬಿರುದ ಕರ್ಣ, 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 ದಾನ ಶೂರನಿ ನಾಂದಿಹ ಬಿರುದ ನೆರಸಿಗಾಲಿದ ವನಗುಣಶೀಲ ನೆರಸಿಗಾಲಿದ ವರಗುಣಶೀಲ ಪರಯುತ ಪ್ರೇಮಿ ಸುಕೃತ ಕಾಮಿ ಪರಯುತ ಪ್ರೇಮಿ ಸುಕೃತ ಕಾಮಿ ಬಾಲಿಸ್ ಕಾಮಿ ಬಾಲಿಸ್ ಕಾಮಿ ಸುರತಿರ ಶರದರ ಶರಣರ ಪೊರೆಯನೆ ಕರ್ಣ, ಸುರತಿರ ಶರದರ ಶರಣರ ಪೊರೆಯ ಮಾತನು ಪ್ರೇಮದಿ ಲಾಲಿಸುತ್ತೀರ 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 ಲಾಲಿಸುತ್ತೀರ. ಕರ್ಣ, ಪರಮಾತ್ಮ, ರಾಜಾದಿರಾಜನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈಗ ಪರಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವೆಯಲ್ಲ. ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ಯಕಾವಸ್ಥೆಯಲ್ಲಿದ್ದಾಗಲೇ ದುರ್ವಾಸ್ಯ ಮುನಿಗಳಿದ್ದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಆ ಮಂತ್ರಗಳು ಫಲಿಸುವೋ ಇಲ್ಲವೋ ಎಂದು ಪರೀಕ್ಷಿಸಲಾಗಿ ಆಗ ಒಂದು ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ ಕರ್ಣ. ಶಿವ ಶಿವ. ಅನಂತರ ಲೋಕ ಅಪವಾದಕ್ಕೆ ಎದರಿದ ಕುಂತಿ ದೇವಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅನಂತರ ಸೂತರು ನಿನ್ನನ್ನು ಸಾಕಿ ಸಲಹಿದರು. ಈಗ ನೀನು ದುರ್ಯೋಧನ ಆಸ್ಥಾನದಲ್ಲಿ ಮಾಂಡೀಕಳನಾಗಿ ಕೈಕಟ್ಟಿ ಕುಳಿತುಕೊಂಡಿರುವೆ. ಈಗಲೂ ನನ್ನ ಸಂಗಡ ಬಾ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದದಡಿಯಲ್ಲಿ ಕೆಡುವೆನು. ಅವರಿಂದಲೂ ಸಾಮಂತ ರಾಜ್ಯಗಳಿಂದಲೂ ದಿವ್ಯ ಸಿಂಹಾಸನವೇರಿ ರಾಜ್ಯಭಾರ ಮಾಡಿವೆಯಂತೆ. ಬಾ ಕರ್ಣ ನನ್ನ ಸಂಗಡ. ಪರಮಾತ್ಮ, ತಾವು ಹೇಳ್ತಿರುವ ಮಾತು
ಸತ್ಯವಾಗಿದ ಪಕ್ಷದಲ್ಲಿ ಹಾ ಭೀಮ ಅರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಈನ ಕುಲದವನು ಎಂದು ಯಾಳುತ್ತಿರುವರಲ್ಲ ಪರಮಾತ್ಮ. ಕರ್ಣ, ನಾನವರಿಗಿಂತವನೆಂದು ಗೋಚರವಿಲ್ಲವೇ? ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಗೂ ತಿಳಿಯದು, ಆ ಪಾಂಡವರಿಗೂ ಸಹ ತಿಳಿಯದು. ಆಕೆಯು ನಿನ್ನನ್ನು ನೋಡಿದಲಾಗಲ್ಲ ದೇವ, ಈ ಕರ್ಣನಾರು ಈತನನ್ನು ನೋಡಿದರೆ ನನಗೆ ಒಂದು ತರಹ ಮೊರುಕ ಉಂಟಾಗುವುದೆಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದಳು. ಕರ್ಣ, ಪರಮಾತ್ಮ, ಈಗ ತಾನೇ ನಿಮ್ಮ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ನದಿಗೆ ತೀರಕ್ಕೆ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನು ಬಂದು ಬಹಳ ಹೊತ್ತಾಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಸಿ ಸಂಭೂತನಾದ ಭೀಮಸೇನನು ನೀನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನೀವು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನೀ ಜನಕರೇ. ಇನ್ನು ಪರಶಿವನೊಡನೆ ಸರಿಸಮಾನವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಸನಾಮಗಳಿಂದ ಕೂಡಿ ದಸ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಹಿದ್ದಕ್ಕೆ ನಿಂತರೂ ಸೋಲೆ ಅಪಜಯವನ್ನು ಹೊಂದದ ನನಗೆ ಪರಮ ವೈರಿ ಆಗಿರುವ ಅರ್ಜುನ, ನೀನು ನನ್ನ ಸಹೋದರನೇ. ಅರ್ಜುನ, ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಶಪಥ ಮಾಡಿರುವೆನು. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲು? ಯಾವ ಪಾಪದ ಪೂರ್ವದ ಫಲವಾಗಿ ಸೂತನೆಂಬ ಅಪವಾದದ ಔವೃತ್ಯಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲೇ? ಇದುವರೆಗೂ ಬಂಧು ವರ್ಗದವರು ಯಾರೆಂಬುದೊಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಇದು ಎಂಥ ಉಭಯ ಸಂಕಟ ಪ್ರಾಪ್ತವಾಗಿತ್ತು. ಅಯ್ಯೋ ಪಾಪಿಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡು ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಾ? ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲಲೇ. ದುರದೋಯ್ ತಮ್ಮಂದಿರಂ ನಾಂ ಕೊಲ್ವುದೇ. ಕೊಲದಾಂ ಬಿಟ್ಟೊಡೆನ್ ಕೌರವೇಂದ್ರ ದರೆಯೋ ಸುಖ ಸಂಪತ್ತಿ ನಿಂಬಾಳ್ವನೇ. ಚಲದಿಂ ಓರ್ಥನರುಂಡವಂ ತರಿದು, ಚಲದಿಂ ಓರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ
ಸಲ್ಲಿಸಲ್ಕಾಗದೆ ಪಾರ್ಥನ ಘೋರಾಶರಕ್ಕೆ ಸಿಕ್ಕಿ ತುತ್ತಾಗಲೇ ನಾಂ